गोकाक शहरात पुन्हा वाढत असलेल्या इंग्रजी भाषेतील फलकांवर नियंत्रण आणावे, तसेच MRPपेक्षा जास्त दराने पैसे वसूल करणाऱ्या व्यापाऱ्यांविरोधात योग्य कायदेशीर कारवाई करावी, या मागण्यासाठी कन्नाडू रक्षण वेदिकेच्या वतीने आज गोकाक नगरपालिकेच्या आयुक्तांना निवेदन सादर करण्यात आले. गेल्या 1 वर्षापासून कन्नाडू रक्षण वेदिकेच्या आंदोलनामुळे आणि नगरपालिकेच्या सहकार्याने गोकाक शहरातील अनेक परभाषिक इंग्रजी आणि हिंदी फलक हटवून कन्नड भाषेला प्राधान्य देण्यासाठी पावले उचलण्यात आली होती. मात्र सध्या गोकाक शहरातील विविध दुकाने, हॉटेल्स आणि व्यावसायिक आस्थापनांमध्ये कन्नड भाषेला प्राधान्य न देता इंग्रजी फलकांची संख्या वाढत असल्याचा आरोप संघटनेच्या पदाधिकाऱ्यांनी केलाय. ಇವತ್ತಿನ ದಿನ ಗೋಕಾಕದ ಮಾನ್ಯ ನಗರಸಭೆಯ ಪೌರಾಯುಕ್ತರಿಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಂಘಟನೆ ಪರವಾಗಿ ಇವತ್ತೊಂದು ಮನವಿಯನ್ನ ನೀಡ್ತಾ ಇದೀವಿ. ಮನವಿ ಏನಪ್ಪಾ ಅಂತಂದ್ರ ಕಳೆದ 2-3 ವರ್ಷಗಳ ಹಿಂದೆ ನಾವು ಕನ್ನಡ ನಾಮಫಲಕ ಕಡ್ಡಾಯ ಆಗಬೇಕು, ಆಂಗ್ಲ ಭಾಷೆಯ ನಾಮಫಲಕಗಳು ಎಲ್ಲಾ ಕಡೆಗೆ ಹೋಗ್ಬೇಕು ಅನ್ನುವಂತ ಒಂದು ವಿಚಾರವನ್ನ, ದೊಡ್ಡ ಮಟ್ಟದ ಹೋರಾಟವನ್ನ ಕಳೆದ 1 ವರ್ಷ ಹಿಂದ್ಗಡೆ ನಾವು ಮಾಡಿದ್ವಿ. ಅದೇ ತರನಾಗಿ ನಮ್ಮ ಸಂಘಟನೆ ಮತ್ತು ನಗರಸಭೆ ಸಹಕಾರದೊಂದಿಗೆ ಇವತ್ತು ಗೋಕಾಕ್ ನಗರದಲ್ಲಿ ಎಲ್ಲಾ ಕಡೆಯೂ ಕೂಡ ಆಂಗ್ಲ ಭಾಷೆಯ ನಾಮಫಲಕಗಳು ಹೋಗಿದ್ದು, ಕನ್ನಡಕ್ಕೆ ಆದ್ಯತೆ ಕೊಟ್ಟಿದ್ರು. ಮತ್ತೆ ಇವತ್ತ ಕಳೆದ ಒಂದು ಪ್ರಸ್ತುತ 1 ತಿಂಗಳು 2 ತಿಂಗಳ ಅವಧಿಯೊಳಗ ಮತ್ತೆ ಕನ್ನಡ ಕಡೆಗಣಿಸುವಂತ ಆಗ್ತಾ ಇದೆ ಮತ್ತು ಆಂಗ್ಲ ಭಾಷೆಯ ಬೋರ್ಡ್ಗಳು ಮತ್ತು ನಾಮಫಲಕಗಳು ಕೂಡ ಇವತ್ತಿನ ದಿನ ಗೋಕಾಕ್ ನಗರದಲ್ಲಿ ಮತ್ತೆ ಹೆಚ್ಚಾಗಿದ್ದೆ. ಅದನ್ನ ಇವತ್ತು ನಾವು ನಗರಸಭೆಯ ಅಧಿಕಾರಿಗಳಿಗೆ ನಾವು ಬಹಳ ಜಾಗರೂಕತೆಯಿಂದ ನೀವು ಕಾರ್ಯವನ್ನು ನಿರ್ವಹಿಸಬೇಕಂತ ಹೇಳ್ತು ಅವ್ರಿಗೂ ಕೂಡ ಹೇಳಿದ್ವಿ. ಕನ್ನಡವನ್ನ ಕಡ್ಡಾಯಗೊಳಿಸಬೇಕು. ಏನು ಇವತ್ತಿನ ದಿನ ಗೋಕಾಕ್ ನಗರದಲ್ಲಿ ಆಂಗ್ಲ ಭಾಷೆಯ ನಾಮಫಲಕಗಳು ಹೆಚ್ಚಾಗಿದಾವ, ಅವನ್ನೆಲ್ಲ ಕೂಡಲೇ ನೀವು ನಗರಸಭೆಯ ನೇತೃತ್ವದಲ್ಲಿ ಅವನ್ನ ತೆರವುಗೊಳಿಸಬೇಕು. ಮತ್ತು ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರ, ಹೊರ ರಾಜ್ಯಗಳಿಂದ ಇಲ್ಲಿ ಉದ್ಯೋಗಕ್ಕಾಗಿ ಏನು ಉದ್ಯೋಗ ಮಾಡ್ಲಿಕ್ಕೆ ವ್ಯಾಪಾರಸ್ಥ ಬಂದಿದಾರ. ಪ್ರತಿಯೊಂದು ಇವತ್ತು ಕಿರಾಣಿ ಶಾಪ್ ಆಗಿರ್ಬೋದು, ಇವತ್ತ ಮೊಬೈಲ್ ಬಳಕೆಯ ದಿನನಿತ್ಯ ಅಗತ್ಯ ವಸ್ತುಗಳ ಮೇಲೂ ಕೂಡ ಅವರು MRP ದರವನ್ನ ಹೊರತುಪಡಿಸಿ ಇವತ್ತಿನ ದಿನ ದರವನ್ನ ಹೆಚ್ಚಿಗೆ ತಗುವಂತ ಒಂದು ವ್ಯವಸ್ಥೆಯನ್ನು ಇವತ್ತ ಹೊರ ರಾಜ್ಯದ ವ್ಯಾಪಾರಸ್ಥರು ಮಾಡ್ತಾ ಇದ್ದಾರ. ನಾನು ನಗರಸಭೆಯ ಮಾನ್ಯ ಪೌರಾಯುಕ್ತರಿಗೆ ಬಹಳ ಖಂಡನೀಯ ಮತ್ತು ಆಗ್ರಹ ಪಡಿಸ್ತಾ ಇದ್ದೀನಿ. ಏನು ಗೋಕಾಕ್ ನಗರದಲ್ಲಿರುವಂತ ಆಂಗ್ಲ ನಾಮಫಲಕಗಳನ್ನ ಕೂಡಲೇ ಸ್ಥಗಿತಗೊಳಿಸಬೇಕು. ಮತ್ತು ಅದ್ರ ಜೊತೆ ಏನು MRP ಹೊರತುಪಡಿಸಿ ಏನು ಇವತ್ತು ಅಧಿಕವಾಗಿ ಹಣವನ್ನ ಪಡಿತಾ ಇದ್ದಾರ ಅಂತರ ಮೇಲೂ ಕೂಡ ನೀವು ಒಂದು ಎಲ್ಲಾ ರೀತಿಯೊಳಗ ಒಂದು ಅವರ ಸಮಗ್ರವಾದಂತ ತನಿಖೆ ನಡೆಸಿ ಅವ್ರ ಮೇಲೆ ಉದ್ಯೋಗ ಪ್ರಮಾಣ ಪತ್ರವನ್ನ ರದ್ದತಿ ಮಾಡ್ಬೇಕಂತೇಳಿ ನಾನು ಇವತ್ತಿನ ದಿನ ಮಾನ್ಯ ನಗರಸಭೆಯ ಆಯುಕ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ವಿನಂತಿಸಿ ಮನವಿಯನ್ನು ನೀಡ್ತಾ ಇದ್ವಿ. यावेळी कन्नाडू रक्षण वेदिकेच्या राज्याध्यक्ष मंजुनाथ जेल्ली तसेच संस्थापक राज्याध्यक्ष मल्लिकार्जुन मरकुंबी यांच्यासह पदाधिकाऱ्यांनी कार्यकर्ते उपस्थित होते. राजशेखर हिरेमठ, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना.